ಹರಿ ಓಂ. ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ಹಾಗೆ ಫೇಸ್ಬುಕ್ ಪೇಜ್ಗೂ ಕೂಡ ವೆಲ್ಕಮ್ ಬ್ಯಾಕ್. ಹಿಂದಿನ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇದ್ದಿ ನನ್ನ ಮಾವನ ಮಗನ ಮದುವೆಗೆ ನಾನು ತಿರುಗಾಟ ಮಾಡ್ತಾ ಇದ್ದೆ. ಹಾಗೆ ಆ ಮದುವೆ ಮತ್ತೆ ಮದುವೆ ಹಿಂದಿನ ದಿನದ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ನಿಗಳ ಜೊತೆಗೆ. ಎಲ್ಲವೂ ಆ ವಿಡಿಯೋಗಳನ್ನ ನೋಡಿದ್ದಿ ಅನ್ಕಂಡೆ. ನೋಡಿಲ್ಲ ಅಂತಂದ್ರೆ ನನ್ನ ಚಾನಲ್ನಲ್ಲಿದ್ದು ದಯವಿಟ್ಟು ನೋಡಿ. ನಿನ್ನೆ ಮಂಚಿಕೇರಿಯಲ್ಲಿ ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನದ ನಂತರ ನಾನು ಮತ್ತೆ ಅಪ್ಪ ಮನೆಗ್ ಬಂದಿದ್ಯಾ. ಸೊ ಇವತ್ತು ರಿಸೆಪ್ಷನ್ ಇದ್ದು ಧಾರವಾಡದಲ್ಲಿ. ಹಂಗಾಗಿ ನಾನು ಬೆಳಗ್ಗೆನೆ ಧಾರವಾಡಕ್ಕೆ ಮನೆಯಿಂದ ಹೊರಟದ್ದು. ನಿನ್ನೆ ಸಂಜೆ ಮದುವೆಯ ನಂತರ ಮಾವನ ಮನೆಯಲ್ಲಿ ವಧು ಪ್ರವೇಶದ ಕಾರ್ಯಕ್ರಮ, ಅದರ ಜೊತೆಗೆ ಬೆಳಗ್ಗೆ ಓಕುಳಿಯ ಸಂಭ್ರಮ, ಹೊಸ ಮದುವೆ ಮಕ್ಕೋಕೆ ಇದ್ದಿತ್ತು. ನಾನು ಅಲ್ಲಿದ್ದಿದ್ನಿಲ್ಲ, ಆದ್ರೆ ಅಲ್ಲಿದ್ದಂತಹವು ಅದನ್ನ ವಿಡಿಯೋ ಮಾಡಿ ಕಳಿಸ್ತಿದ್ದ. ನಾನು ಅದನ್ನ ಇಲ್ಲಿ ನಿಂಗಳ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೆ. ಎಂತಕ್ಕೆ ಅಂತಂದ್ರೆ ಮದುವೆ ವಿಡಿಯೋಸ್ಗಳಲ್ಲಿ ಬಾಗಿಲು ಮುಹೂರ್ತದ ವಿಡಿಯೋ ಇಲ್ಲ ಅಂತಂದ್ರೆ ಅದೊಂದು ಮಿಸ್ ಆಗೋಗ್ತು ಅಲ್ವಾ. ಹಂಗಾಗಿ ಅದನ್ನು ಕೂಡ ಇಲ್ಲಿ ಸೇರ್ಸ್ಕೊತಾ ಇದ್ದೆ. ಮದುವೆ ನಂತರದ ಈ ಓಕುಳಿಯ ಸಂಭ್ರಮ ಬಹಳ ಚಂದ ಇರುತ್ತೆ ನೋಡೋದಕ್ಕಂತೂ ಅಲ್ವಾ. ನಾನು ಧಾರವಾಡ ತಲುಪೋ ಹೊತ್ತಿಗೆ ಸುಮಾರು 11 ಗಂಟೆ ಇತ್ತು. ತಿಂಡಿ ತಿಂದ್ಕೊಂಡು ಅಲ್ಲಿ ಮಾಡಿದಂತಹ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ದಿದ್ದೆ. ಎಲ್ಲ ಕೂಡ ಪರ್ಫೆಕ್ಟ್ ಪ್ಲಾನಿಂಗ್ ಅಲ್ಲಿ ಮಾಡಿದಂತಹ ಡೆಕೋರೇಷನ್ ತುಂಬಾ ಅದ್ಭುತವಾಗಿದ್ದಿತ್ತು. ಎಂಟ್ರೆನ್ಸ್ ಅಲ್ಲಿ ಮಾಡಿದಂತಹ ಅಲಂಕಾರ, ಅದ್ರ ಜೊತೆಗೆ ನಮ್ಗೆ ಸೆಲ್ಫಿ ತೆಕ್ಕೊಂಬುದಕ್ಕೆ, ಫೋಟೋ ತೆಕ್ಕೊಂಬುದಕ್ಕೆ ಮಾಡಿದಂತಹ ಒಂದಷ್ಟು ಸ್ಟ್ಯಾಂಡ್ಗಳು, ಅದ್ರ ಜೊತೆಗೆ ಸ್ಟೇಜ್ನ ಅಲಂಕಾರ ಅಂತೂ ಅದ್ಭುತವಾಗಿದ್ದಿತ್ತು. ಮೈಲ್ಡ್ ಆಗಿ ಅದಕ್ಕೆ ಕೊಟ್ಟಂತಹ ಬೆಳಕಿನ ಅಲಂಕಾರ ಇರ್ಲಕ್ಕು, ಹೂವಿನ ಅಲಂಕಾರ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದ್ದಿತ್ತು. ಈ ಎಲ್ಲ ಅಲಂಕಾರಕ್ಕೆ ಕಿರೀಟ ಇಟ್ಟಂಗೆ ಮದುಮಕ್ಕಳ ಎಂಟ್ರಿ ಆಗಿರ್ತಕ್ಕಂಥದ್ದು ಹಾಲ್ಗೆ ತುಂಬಾನೇ ಚೆನ್ನಾಗಿದ್ದಿತ್ತು. ಮದ್ವೆ ಅಂದ ತಕ್ಷಣ ಪ್ರತಿ ಗಂಡು ಹೆಣ್ಣಿಗೂ ಅವ್ರದ್ದೇ ಆದಂತಹ ಕಲ್ಪನೆಗಳಿರ್ತು, ಕನಸುಗಳಿರ್ತು, ಆಸೆ ಇರ್ತು. ನನ್ ಮದುವೆ ಹಿಂಗೆ ಆಗ ಅನ್ನುವಂತಹ ಪ್ಲಾನ್ಗಳಿರ್ತು. ಅದೇ ಪ್ಲಾನ್ ಅನ್ನ ಪಕ್ಕಾ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದ ನನ್ ಭಾವ. ರಿಸೆಪ್ಷನ್ ಆಗಿದ್ದಕ್ಕೆ ನಂಗಕ್ಕಂತೂ ಮಾಡೋದಕ್ಕೆ ಏನು ಕೆಲಸ ಇದ್ದಿದ್ದಿಲ್ಲ. ಸೊ ಬಂದವರೆಲ್ಲರ ಜೊತೆಗೆ ಮಾತಾಡೋದು, ಎಲ್ಲರ ಜೊತೆಗೆ ಫೋಟೋಸ್ ತೆಕ್ಕೊಂಬುದು, ಸೆಲ್ಫಿ ವಿಡಿಯೋಗಳನ್ನ ಮಾಡ್ಕೊಂಬುದು, ಇದನ್ನ ಬಿಟ್ರೆ ನಂಗಕ್ಕಂತೂ ಏನು ಕೆಲಸ ಇದ್ದಿದ್ದಿಲ್ಲ. ಹಂಗಾಗಿ ಕುಂತು ಕಾರ್ಯಕ್ರಮವನ್ನ ನೋಡಿ ಎಂಜಾಯ್ ಮಾಡೋದಕ್ಕಾಯ್ತು. ಅಕ್ಕಂದಿಕ್ಕಳ ಜೊತೆ, ದೊಡ್ಡಮ್ಮಂದ್ರ ಜೊತೆ, ಚಿಕ್ಕಮ್ಮನ ಜೊತೆ, ಮಾವನ ಜೊತೆ ಹೇಳ್ತಾ ಎಲ್ಲರ ಜೊತೆನೂ ಫೋಟೋ ತೆಕ್ಕೊಂಡದ್ದು. ಎಂತಕ್ಕೆಂದ್ರೆ ಮತ್ತೆ ಇಂಥ ಸಂಭ್ರಮ, ಇಂತಹ ಒಂದು ಕ್ಷಣಗಳು ಮತ್ತೆ ಯಾವಾಗ ಬತ್ತೋ ನಂಗಳ ಜೀವನದಲ್ಲಿ ಗೊತ್ತಿಲ್ಲ. ಹಂಗಾಗಿ ಈ ಸಿಕ್ಕದಂತಹ ಸಮಯವನ್ನ ಎಂಜಾಯ್ ಮಾಡ ಅಂತ ಹೇಳಿ ಎಲ್ಲವೂ ಸಾಕಷ್ಟು ಫೋಟೋಸ್ಗಳನ್ನ, ವಿಡಿಯೋಗಳನ್ನ ತೆಕ್ಕೊಂಡ್ಯ. ಹಂಗೆ ಗ್ರೂಪ್ ಆಗಿ ಹೋಗಿ ಜೋಡಿಗಳಿಗೆ ವಿಶ್ ಮಾಡಿ ಅಲ್ಲೂ ಒಂದು ಗ್ರೂಪ್ ವಿಡಿಯೋಗಳನ್ನ ಮಾಡ್ಕೊಂಡ್ ಬಂದ್ಯ. ಮಾವನ ಮನೆ ಮದುವೆ ಅಂತ ಹೇಳಿ ನಂಗಳ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ಸುಮಾರು 1 ತಿಂಗಳಾತು. ಸೀರೆ ತಕೊಂಬುದು, ಅದಕ್ಕೆ ಬ್ಲೌಸ್ ಹೊಲ್ಸ್ಕೊಂಬುದು, ಹಂಗೆ ಯಾವಾಗ ಮಾವನ ಮನೆಗೆ ಹೋಗ್ಬೋದು, ಅಲ್ಲಿ ಏನೇನ್ ಮಾಡೋದು, ಈ ತರದ್ದೆಲ್ಲ ಪ್ಲಾನಿಂಗ್ ಸ್ಟಾರ್ಟ್ ಆಗಿ 1 ತಿಂಗಳಾಗಿತ್ತು. ಆ ಒಂದು 4 ದಿನಗಳು ಕಳೆದೇ ಹೋಗ್ಬಿಟ್ಟತ್ತು. ಹೆಂಗೆ ಕಳೆದೋತ್ತು ಅನ್ನುವಂತಹದ್ದು ಯಾರಿಗೂ ಲೆಕ್ಕಕ್ಕೆ ಸಿಗದಂತಹದ್ದು. ಅದನ್ನ ಚೂರ್ ಚೂರು ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ಅನ್ನ ಇಟ್ಕೊಂಡು ಒಂದು ಮೆಮೊರಿಯಾಗಿ ನಾನು ಕ್ರಿಯೇಟ್ ಮಾಡ್ಕೊಂಡು ಅದನ್ನ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಸೇಫ್ ಆಗಿಡುವ ಅಂತ ಹೇಳಿ ನಿಗಳ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಅಕ್ಕಂದಿರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದ ಆ ವಿಡಿಯೋವನ್ನ ಇಲ್ಲಿ ನಾನು ಮ್ಯೂಟ್ ಮಾಡಿ ಶೇರ್ ಮಾಡ್ತಾ ಇದ್ದೆ. ಎಂತಕ್ಕೆಂತಂದ್ರೆ ನಂಗೆ ಕಾಪಿರೈಟ್ ಇಶ್ಯೂ ಆಗ್ತು ಸಾಂಗ್ ಅನ್ನ ಬಳಸಿದ್ರಿಂದ. ಹಂಗಾಗಿ ಆ ಒಂದು ವಿಡಿಯೋವನ್ನ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿರ್ತೆ, ನಿಂಗೆ ಅಲ್ಲಿ ನೋಡ್ಲಕ್ಕು. ಇಲ್ಲಿ ಅದನ್ನ ಮ್ಯೂಟ್ ಮಾಡಿರ್ತೆ.
ಎಲ್ಲ ಕಾರ್ಯಕ್ರಮ ಮುಗಿದು ನಂಗೆ ಧಾರವಾಡದಿಂದ ಹೊರಡೋ ಹೊತ್ತಿಗೆ ಸುಮಾರು ಒಂದು 5 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಧಾರವಾಡದಿಂದ ಹೊರಟದ್ದು. ನಿಂಗೆ ಎಲ್ಲವೂ ನೋಡಿ ಮದುಮಕ್ಕಕ್ಕೆ ಆಶೀರ್ವಾದ ಮಾಡಿದ್ದಿ ಅಂತ ಅನ್ಕಂಡೆ. ಯಾರು ಆಶೀರ್ವಾದ ಮಾಡಿದ್ರೋ ನಿಂಗೊಕ್ಕೆಲ್ಲಕ್ಕೂ ಧನ್ಯವಾದ. ಅಡ್ಡಿಲ್ಲ ಹಂಗಾದ್ರೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಿಂಗೊಗ್ ಸಿಗ್ತೆ ಅಂತ ಹೇಳ್ತಾ ವಿಡಿಯೋಗಳನ್ನೆಲ್ಲ ನೋಡಿದ್ದಕ್ಕೆ ಧನ್ಯವಾದ.